ಬೆಂಗಳೂರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಅರೆಸ್ಟ್ ಆಗಿದ್ದಾಳೆ. ಮಂಗಳೂರು ಏರ್ಪೋರ್ಟ್ ಸ್ಮಗ್ಲರ್ಗಳ ಹಾಟ್ಸ್ಪಾಟ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಸದಾ ಕಾಡುತ್ತೆ. ವಿಮಾನ ನಿಲ್ದಾಣದಲ್ಲಿ ಕೋಟಿ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಆಗತ್ತೆ. ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾದ್ರೂ ಸ್ಮಗ್ಲಿಂಗ್ ಮೂಲ ಮಾತ್ರ ಸಿಗ್ತಾ ಇಲ್ಲ. ಒಂದೇ ವರ್ಷದಲ್ಲಿ ಕೋಟಿ ಮೌಲ್ಯದ ಚಿನ್ನ ಸಾಗಾಟ ಆಗ್ತಾ ಇದೆ. ಏರ್ಪೋರ್ಟ್ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಕೇರಳದ ನಂಟಿನ ಶಂಕೆ ವ್ಯಕ್ತವಾಗ್ತಾ ಇದೆ. ದಂಧೆಯಲ್ಲಿ ಸಿಕ್ಕಿ ಬೀಳುವ ಬಹುತೇಕರು ಕೇರಳದ ಜನರೇ ಆಗಿದ್ದಾರೆ. ಸ್ಮಗ್ಲರ್ಗಳನ್ನ ಬಂಧಿಸಿ ದಂಡ ಹಾಕ್ತಾರೆ ಅಧಿಕಾರಿಗಳು. ಆನಂತರ ಚಿನ್ನ ಎಲ್ಲಿಗೆ, ಯಾರ ಕೈ ಸೇರುತ್ತೆ ಅಂತ ತನಿಖೆ ಮಾಡಲ್ಲ. ಮಂಗಳೂರು ಏರ್ಪೋರ್ಟ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಹೆಚ್ಚಾಗಿದೆ. ಕೇರಳ ಜ್ಯುವೆಲರಿ ಮಾಫಿಯಾದ ಕೈವಾಡದ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೇರಳ ಜ್ಯುವೆಲರಿ ಮಾಫಿಯಾಗೆ ಏರ್ಪೋರ್ಟ್ ಬಳಕೆ ಮಾಡಲಾಗ್ತಾ ಇದೆಯಾ? ಹಾಗಾದ್ರೆ ಕೋಟಿ ಮೌಲ್ಯದ ಚಿನ್ನ ವಶಕ್ಕೆ ಪಡೆದ್ರೂ ಸಹ ಕ್ರಮ ಆಗ್ತಾ ಇಲ್ಲ ಯಾಕೆ? ಚಿನ್ನ ಪತ್ತೆಯಾದ್ರೂ ಯಾವುದೇ ತಾರ್ಕಿಕ ಅಂತ್ಯ ಇಲ್ಲ. ಬಡ ಯುವಕರಿಗೆ ಹಣದಾಸೆ ತೋರಿಸಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಲಾಗ್ತಾ ಇದೆಯಾ? ಅರಬ್ನಿಂದ ಕಡಿಮೆ ಬೆಲೆಗೆ ಚಿನ್ನ ತಂದು ಮಾರಾಟ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಆಭರಣ ತಯಾರಿಸಿ ಮಾರಾಟದ ಶಂಕೆ ವ್ಯಕ್ತವಾಗಿದೆ. ಮಂಗಳೂರಿಂದ ನೇರವಾಗಿ ಕೇರಳ ತಲುಪ್ತಾ ಇದೆ ಗೋಲ್ಡ್. ಮಂಗಳೂರಲ್ಲಿ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಸಾಗಾಟದ ಹಿಂದೆ ಕೇರಳ ಮಾಫಿಯಾ ನಂಟಿದೆಯಾ? ಹಾಗಾದ್ರೆ ಮಂಗಳೂರು ಏರ್ಪೋರ್ಟ್ ಮೂಲಕ ಚಿನ್ನ ಸಾಗಾಟ ಮಾಡಲಾಗತ್ತೆ. 2020-2024 20 ಕೋಟಿ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆದಿದ್ದಾರೆ. 2024ರಲ್ಲಿ 1 ಕೋಟಿಗೂ ಅಧಿಕ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್ ಆಗಿದೆ. ಏರ್ಪೋರ್ಟ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಡಿವಾಣವೇ ಇಲ್ಲವಾ? ಹಾಗಾದ್ರೆ ಕೇರಳದ ಕೆಲವು ಪ್ರದೇಶಗಳಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ದಂಧೆ ನಡೀತಾ ಇದೆ. ದುಬೈನ ಚಿನ್ನಕ್ಕೆ ಕೇರಳದ ವ್ಯಕ್ತಿಗಳಿಂದ ಭರ್ಜರಿ ಬಂಡವಾಳ ಸಹ ಹೂಡಿಕೆ ಆಗ್ತಾ ಇದೆ. ದುಬೈನಿಂದ ಊರಿಗೆ ಬರೋ ಯುವಕರ ಮೂಲಕ ಸ್ಮಗ್ಲಿಂಗ್ ಮಾಡಿಸಲಾಗ್ತಾ ಇದೆಯಾ? ಹಾಗಾದ್ರೆ ಮಂಗಳೂರಲ್ಲಿ ಇದು ಇವತ್ತು ನಿನ್ನೆದಲ್ಲ, ಕೆಲವಾರು ವರ್ಷಗಳು ದಶಕಗಳಿಂದ ನಡೀತಾ ಇರೋದು. ಮಂಗಳೂರು ಒಂದು ಅಕ್ರಮ ಚಿನ್ನ ಸಾಗಾಣಿಕೆಯ ಒಂದು ಹೆಬ್ಬಾಗಿಲಾಗಿದೆ. ಈ ಕಡೆ ಮಧ್ಯ ರಾಷ್ಟ್ರಗಳಿಂದ, ಮಧ್ಯಪ್ರಾಚ್ಯ ರಾಷ್ಟ್ರಗಳಿದ್ದು ದುಬೈ ಇರ್ಬೋದು, ಕುವೈಟ್ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಚಿನ್ನದ ಕಳ್ಳ ಸಾಗಾಣಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಈಗ ಏನು ನಾವು ಪೇಪರಲ್ಲಿ ಅಥವಾ ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.